ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿನ ಅತ್ಯಂತ ಓಲ್ಡೆಸ್ಟ್ ಲೊಕ್ಯಾಲಿಟೀಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬೆಂಗಳೂರು ತನ ಎಷ್ಟೇ ಇಂಪ್ರೂವ್ ಮಾಡ್ಕೊಂಡು ಎಷ್ಟೇ ಮಾಡರ್ನೈಸೇಷನ್ ಆಗಿದ್ರು ಕೂಡ ಬೆಂಗಳೂರಿಗೇ ಅತ್ಯಂತ ಹಳೆಯ ಪ್ರದೇಶಗಳಾಗಿರ್ತಕ್ಕಂಥ ಕಬ್ಬನ್ಪೇಟೆ ಆಗಿರ್ಬೋದು, ಚಾಮರಾಜಪೇಟೆ ಆಗಿರ್ಬೋದು ಅಥವಾ ನಗರಪೇಟೆ ಆಗಿರ್ಬೋದು, ಬೆಂಗಳೂರು ಹೇಗಿತ್ತು ಮತ್ತು ಆ ಒಂದು ರಿಚ್ ಓಲ್ಡೆಸ್ಟ್ ಹೆರಿಟೇಜ್ ಕಲ್ಚರ್ ಹೇಗಿತ್ತು ಅನ್ನೋದನ್ನು ಸ್ಟಿಲ್ ತನ್ನ ಬಳಿ ಕಾಪಾಡ್ಕೊಂಡು ಇಟ್ಕೊಂಡಿದೆ. ಅಂಥ ಒಂದು ಓಲ್ಡೆಸ್ಟ್ ಲೊಕ್ಯಾಲಿಟೀಸ್ ಆಫ್ ಬೆಂಗಳೂರನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಕಬ್ಬನ್ಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಓಲ್ಡೆಸ್ಟ್ ರುಚಿಕರವಾದಂತಹ ಸ್ಟಿಲ್ 1956ಇಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಅಥೆಂಟಿಕ್ ಹೋಟೆಲ್ನ ಫುಡ್ನ ಟೇಸ್ಟ್ ಮಾಡೋದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಮುದ್ದಣ್ಣ ಹೋಟೆಲ್ದು 2 ಬ್ರಾಂಚಸ್ ಇದೆ. ಒಂದು ಬಂದ್ಬಿಟ್ಟು ಕಬ್ಬನ್ಪೇಟೆಯಲ್ಲಿ, ಇನ್ನೊಂದು ಬಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ. ನಾವಿವತ್ತು ಬಂದಿರೋದು ಕಬ್ಬನ್ಪೇಟೆ SLN ಟಿಫನ್ ರೂಮ್ಗೆ. ಸೊ 1956ಇಂದ ಈ ಒಂದು ಹೋಟೆಲು ಇಲ್ಲಿ ಅತ್ಯಂತ ಫೇಮಸ್ ಮತ್ತು ತುಂಬ ಇಲ್ಲಿನ ಲೋಕಲೈಟ್ಸ್ಗಳಿಗೆ ತುಂಬಾ ಪ್ರೀತಿಯ ಹೋಟೆಲ್ ಆಗಿದೆ ಸ್ನೇಹಿತರೆ. ಯಾವುದೇ ಒಂದು ಹೋಟೆಲು 50-60 ವರ್ಷ ಸರ್ವೈವ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಆ ಹೋಟೆಲಲ್ಲಿ ಲಕ್ಸುರಿ ಇಂಟೀರಿಯರ್ ಇರಬೇಕು ಅಂತೇನಿಲ್ಲ, ಒಳ್ಳೆ ಆ್ಯಂಬಿಯನ್ಸ್ ಇರಬೇಕು ಅಂತಲೂ ಏನಿಲ್ಲ ಸ್ನೇಹಿತರೆ. ಒಂದು ಹೋಟೆಲ್ಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದೇ ಒಂದು ಒಳ್ಳೆಯ ರುಚಿ. ಆ ಒಂದು ರುಚಿನ ಕೊಟ್ಟರೆ ಸಾಕು, ಕಸ್ಟಮರ್ಸ್ ಆ ಹೋಟೆಲ್ ಎಲ್ಲೇ ಇದ್ರೂ ಹುಡ್ಕೊಂಡು ಬಂದು ಆ ಒಂದು ರುಚಿನ ಸವಿದು ಹೋಗ್ತಾರೆ ಅಂತ ಹೇಳೋದಕ್ಕೆ ಈ ಒಂದು SLN ಮುದ್ದಣ್ಣ ಹೋಟೆಲು ಸಾಕ್ಷಿಯಾಗಿದೆ ಸ್ನೇಹಿತರೆ. ಸುಮಾರು ಜನ ಕಸ್ಟಮರ್ಸು ತಿಂದು ಪಾರ್ಸಲ್ ಕೂಡ ತೊಗೊಂಡು ಹೋಗ್ತಾಯಿದ್ರು. ಬಿಸಿ ಬಿಸಿ ಆದಂಥ ರೈಸ್ನ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಸ್ನೇಹಿತರೆ. ಸೊ ಚಿಕ್ಕ ಗಲ್ಲಿ ರೋಡಲ್ಲಿ ಈ ಒಂದು ಹೋಟೆಲು ಲೊಕೇಟ್ ಆಗಿದೆ, ಬಟ್ ಅಲ್ಲಿ ಇದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಸ್ನೇಹಿತರೆ. ಸ್ವಲ್ಪ ಬೇಗ ನೀವು ಹೋದರೆ ಇಲ್ಲಿ ಇಡ್ಲಿನೂ ಕೂಡ ಸವಿಬೋದು. ಅನ್ಫಾರ್ಚುನೇಟ್ಲಿ ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿರೋದ್ರಿಂದ ಇಡ್ಲಿ ನಮಗೆ ಸಿಗಲಿಲ್ಲ. ಸೊ ನಾವು ನಮ್ಮ ಫುಡ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಹೋಟೆಲ್ ಒಳಗಡೆ ಹೋಗ್ತಿದ್ದಾಗೇ ಪಲಾವ್ನ ಘಮ ಘಮ ವಾಸನೆ ಮೂಗನ್ನು ಸೆಳೀತಾ ಇತ್ತು. ಸೊ ನಾವು ಹಾಗಾಗಿ ಮೊದಲು ತೊಗೊಂಡಿದ್ದೇನೆ ಪಲಾವ್ನ. ಸೊ ಬಿಸಿ ಬಿಸಿ ಪಲಾವ್ ಜೊತೆಗೆ ಚಟ್ನಿನ ಹಾಕಿ ಕೊಟ್ಟಿದ್ದರು. ತುಂಬ ಸುಡ್ತಾ ಇದೆ ಆ್ಯಕ್ಚುಲಿ ಇದು ಪಲಾವು. ಮೊದಲಿಗೆ ನಮಗೆ ಪಲಾವ್ ಮತ್ತು ಚಟ್ನಿ ತೊಗೊಂಡಿದ್ದೀವಿ. ಸೊ ಪಲಾವ್ ನೋಡೋದಕ್ಕೆ ತುಂಬ ಸ್ಮೂದಾಗಿ ಸಾಫ್ಟಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಚಟ್ನಿನ ಹಾಕ್ಕೊಂಡು ಪಲಾವ್ನ ಟೇಸ್ಟ್ ಮಾಡೋಣ ಸ್ನೇಹಿತರೆ. ಸಕಾಲಾಗಿದೆ, ಚಟ್ನಿ ಅಲ್ಟಿಮೇಟ್ ಆಗಿದೆ. ರುಚಿಯಾಗಿದೆ ಪಲಾವ್ ಆಗ್ತಿದೆ. ಸ್ವಲ್ಪ ಖಾರ ಖಾರ ಆಗಿ ಸಕಾಲಾಗಿದೆ ಚಟ್ನಿ. ವಾವ್, ಸ್ವಲ್ಪ ಗ್ಯಾಪ್ ತೊಗೊಂಡು ತಿನ್ನಬೇಕು ಇಲ್ಲಿ ಆ್ಯಕ್ಚುಲಿ. ಯಾಕಂದರೆ ಕ್ವಾಂಟಿಟಿ ಅಷ್ಟು ಹೆವಿಯಾಗಿ ಕೊಡ್ತಾರೆ. ಪಲಾವ್ ಕ್ವಾಂಟಿಟಿ ಸರಿಯಾಗಿತ್ತು. ನಾರ್ಮಲಾಗಿ ಒಂಥರ ಪಲಾವ್ ಜನ ನಾವು ಅಷ್ಟೇ ಸುಸ್ತಾಗಿ ಹೋಗ್ಬಿಡ್ತೀವಿ, ಅಷ್ಟು ಕ್ವಾಂಟಿಟಿ ಇದೆ. ನಾನು ರೆಕಮೆಂಡ್ ಮಾಡೋದು ಪಲಾವ್ ಆದಮೇಲೆ ದೋಸೆನ. ಅದಾದಮೇಲೆ ಈಗ ನಮ್ಮ ಹತ್ರ ಇದಿದೆ, ಖಾಲಿ ದೋಸೆ ತೊಗೊಂಡಿದ್ದೀವಿ. 2 ಖಾಲಿ ದೋಸೆ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಖಾಲಿ ದೋಸೆಗೆ ಪಲ್ಯ ಮತ್ತು ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಮೋಸ್ಟ್ಲಿ ಸ್ವಲ್ಪ ಮಧ್ಯೆ ಮಾಡಿಟ್ಟಿದ್ದು ಅಂತ ಕಾಣುತ್ತೆ. ತಣ್ಣಗಾಗಿದೆ ಇದು. ಬಿಸಿಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ತುಂಬ ಇಷ್ಟ ಆಯಿತು. ಪಲ್ಯ ಮಾತ್ರ ಸಖತ್ತಾಗಿದೆ. ಸಖತ್ ಬ್ಲೆಂಡ್ ಮಾಡಿದ್ದಾರೆ ನೋಡಿ, ನೀರಲ್ಲಿ ಹಾಕ್ಬಿಟ್ಟು. ಸಖತ್ತಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ದೋಸೆ ಇನ್ನೂ ಬಿಸಿ ಇರ್ತಿತ್ತು ಅಂತ ಅನಿಸುತ್ತೆ. ಬಟ್ ಈ ದೋಸೆ ತಿಂದ್ಬಿಟ್ಟು ನಾನು ಕಳೆದೋದೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಮಸಾಲ ದೋಸೆ ತೊಗೊಂಡ್ವಿ.
ಮಸಾಲ ದೋಸೆ ಅಂತೂ ತುಂಬಾ ಅದ್ಭುತವಾಗಿತ್ತು. ತುಂಬಾ ಕ್ರಿಸ್ಪು ಇರಿದೆ, ತುಂಬಾ ಸಾಫ್ಟು ಇರಿದೆ. ಒಂದು ಮೀಡಿಯಮ್ ರೇಂಜಲ್ಲಿ ಇದನ್ನು ಬೇಯಿಸಿ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಆ್ಯಕ್ಚುಲಿ ದೋಸೆ ನಾನು ಸ್ವಲ್ಪ ತಿಂದ್ಬಿಟ್ಟೆ, ಸಕ್ಕತ್ತಾಗಿದೆ. ದೋಸೆ ಜೊತೆಗೆ ಪಲ್ಯ ಕೊಟ್ಟಿದ್ದು ನಾರ್ಮಲ್ ಮಸಾಲ ದೋಸೆ. ಇಲ್ಲಿ ದೋಸೆಯಲ್ಲಿ ವೆರೈಟಿ ದೋಸೆ ಮಾಡ್ತಾರೆ. ಚಟ್ನಿ ನೋಡಿ ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಚಟ್ನಿನ ಜಾಸ್ತಿ ಹಾಕ್ಕೊಂಡು ಈ ಥರ ಪಲ್ಯ ಜಾಸ್ತಿ ಹಾಕ್ಕೊಂಡು ಇನ್ನೊಂದು ಸಲ ದೋಸೆ ಬೈಟ್ನ ಮಾಡೋಣ. ಚೆನ್ನಾಗಿದೆ, ಸಕಾಲಾಗಿದೆ. ದೋಸೆ ತುಂಬ ಕ್ರಿಸ್ಪಿಯಾಗೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಮೀಡಿಯಮ್ ಕ್ರಿಸ್ಪಿಯಾಗಿದೆ. ಲೈಟಾಗಿ ಮಸಾಲ ಹಾಕಿದ್ದಾರೆ, ಚೆನ್ನಾಗಿದೆ. ಇದಾದಮೇಲೆ ಚತುರ್ಮುಖನ ತೊಗೊಂಡ್ವಿ. ಚತುರ್ಮುಖವಂತೂ ಟಾಪ್ 1 ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಹೋಟೆಲ್ನ ಮೈನ್ ಪ್ಲೇಯರ್ಗೆ ಇವಾಗ ನಾವು ಬಂದಿದ್ದೀವಿ. ಚತುರ್ಮುಖ ಅಂತ ಹೇಳಿ ಕರೀತಾರೆ, ಚತುರ್ಮುಖ ಕಾಂಬೋ ಅಂತ ಹೇಳಿ ಕರೀತಾರೆ ಇದಕ್ಕೆ. ಸೊ ಚತುರ್ಮುಖದಲ್ಲಿ ಏನು ಬರುತ್ತೆ, 4 ಐಟಮ್ ಬರುತ್ತೆ ಆ್ಯಕ್ಚುಲಿ. ದೋಸೆ ಕೊಟ್ಟಿದ್ದಾರೆ, ದೋಸೆ ಜೊತೆಗೆ ಇದು ಖಾಲಿ ದೋಸೆ. ಆ್ಯಕ್ಚುಲಿ ಖಾಲಿ ದೋಸೆಗೆ ಪಲ್ಯ ಮತ್ತು ರೈಸ್ ಬಾತ್, ಚಟ್ನಿ ಮತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ. ಸೊ SLN ಮುದ್ದಣ್ಣ ಹೋಟೆಲ್ ಅಂತೇಳಿ ಫೇಮಸ್ ಆಗಿದ್ದೆ ಈ ಒಂದು ಕಾಂಬಿನೇಷನ್ ನೇಮಿಂದ, ಒಂದು ಡಿಫ್ರೆಂಟ್ ಯುನೀಕ್ ನೇಮಿಂದ. ಸೊ ಆ ಒಂದು ಯುನೀಕ್ ನೇಮಿನ ಮೊದಲನೇ ಡಿಶ್ ನಾವು ಟ್ರೈ ಮಾಡ್ತಿದ್ವಿ. ಅನ್ಫಾರ್ಚುನೇಟ್ಲಿ ಬೇರೆ ಎಲ್ಲ ಡಿಶಸ್ಸು ಖಾಲಿಯಾಗಿದೆ. ತ್ರಿಮೂರ್ತಿ ಒಂದೇ ಇರೋದು. ತ್ರಿಮೂರ್ತಿ ಮತ್ತು ಚತುರ್ಮುಖ ಇದೆ. ಚತುರ್ಮೂರ್ತಿ ಆಲ್ರೆಡಿ ನಾವು ಸಪ್ರೇಟ್ ಟೇಸ್ಟ್ ಮಾಡಿದ್ದೀವಿ. ಹಾಗಾಗಿ ಚತುರ್ಮುಖ ತೊಗೊಂಡಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತೇಳಿ. ಹಾಗೆ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ಹಾಗಾಗಿ ದೋಸೆ ಬೇಡ, ಮೊದಲು ನಾವು ಪುಳಿಯೋಗರೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಪುಳಿಯೋಗರೆ, ತುಂಬ ಟೇಸ್ಟ್ಫುಲ್ ಆಗಿದೆ. ಪುಳಿಯೋಗರೆ ಜೊತೆಗೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿನ್ನೋಣ. ಈಗ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತದೆ ಈ ಥರ. ಚೆನ್ನಾಗಿದೆ, ನೈಸ್ ಟೇಸ್ಟ್. ನೆಕ್ಸ್ಟು ಖಾಲಿ ದೋಸೆ, ಪಲ್ಯ ಮತ್ತು ಚಟ್ನಿ. ದೋಸೆ ತುರಿದಕ್ಕೆ ಮೋಸ್ಟ್ಲಿ ಸಬಾಸಿ ಹಾಕ್ತಾರೆ ಅಂತ ಕಾಣುತ್ತೆ. ಅವು ತಿಂತಾ ಇದ್ದಂಗೆಲ್ಲ ಅದೊಂದು ಫ್ಲೇವರು ಬಾಯಿಗೆ ಹೊಡಿತಾರೆ. ಸ್ವಲ್ಪ ಚಟ್ನಿ ಮತ್ತು ಪಲ್ಯ ಜಾಸ್ತಿ ಹಾಕ್ಕೊಂಡು ತಿನ್ನೋಣ ಅದಕ್ಕೆ. ನೈಸ್, ವೆರಿ ನೈಸ್. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಸರ್ ಹೋಟೆಲ್ ಇದು? ಬೆಳಿಗ್ಗೆ 6:15 ಓಪನ್ ಮಾಡ್ತೀವಿ. ಎಷ್ಟು ಗಂಟೆಗೆ ಕ್ಲೋಸ್ ಇದು? 3:15 ಕ್ಲೋಸ್ ಆಗುತ್ತೆ. ಮಧ್ಯಾಹ್ನವರೆಗೂ ಇರುತ್ತಾ? ಹೌದು. ಓಕೆ, ಮಧ್ಯಾಹ್ನವರೆಗೂ ಬ್ರೇಕ್ಫಾಸ್ಟೇ ಇರುತ್ತಾ ಅಥವಾ ಲಂಚ್ ಬೇರೆ? 10 ಗಂಟೆವರೆಗೂ ಇಡ್ಲಿ, ದೋಸೆ, ವಡೆ, ಖಾರ ಬಾತ್ ಎಲ್ಲ ಸಿಗುತ್ತೆ. ಓಕೆ. 11 ಗಂಟೆಯಿಂದ 3:30ವರೆಗೂ ಪಲಾವ್, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಸಿಗುತ್ತೆ. ಓಕೆ. ಎಲ್ಲ ದಿನ ಓಪನ್ ಇರುತ್ತೆ? ಹೌದು. ಭಾನುವಾರ 11 ಗಂಟೆಗೆ ಲಾಸ್ಟ್, 6:15 11 ಗಂಟೆ ಲಾಸ್ಟ್. ಭಾನುವಾರ ಮಾತ್ರ 11 ಗಂಟೆ ಲಾಸ್ಟ್. ಬೇರೆ ಬ್ರಾಂಚಸ್ ಇದೆ ಅಲ್ಲ ಇದ್ರದ್ದು? ಇಲ್ಲ, ಚಾಮರಾಜಪೇಟೆಲಿದೆ. ಅಷ್ಟೇ ಮಧ್ಯಾಹ್ನ ಹೋಟೆಲ್. ಓಕೆ. ಶಂಕರ್ ಗುರು ಅಂದ್ರೆ ಏನು? 2 ಐಟಮ್ ಮಿಕ್ಸ್ ಬರುತ್ತೆ. ಶಂಕರ್ ಗುರು ಅಂದರೆ ತ್ರಿಮೂರ್ತಿ ಅಂದರೆ 3 ಐಟಮ್ ಮಿಕ್ಸ್ ಬರುತ್ತೆ. ಚತುರ್ಮುಖ ಅಂದರೆ 4 ಐಟಮ್. ಓಕೆ. ಪಂಚಮುಖ ಅಂದರೆ 5 ಐಟಮ್ ಬರುತ್ತೆ. ಪಂಚಮುಖ ಇನ್ನೇ ಐಟಮ್. ಓಕೆ. ಯಾವಾಗ ಸ್ಟಾರ್ಟ್ ಮಾಡಿದ್ದು ಹೋಟೆಲ್ ಇದು? ಏನಾದ್ರು ಐಡಿಯಾ ಇದೆ ನಿಮ್ಗೆ ಹೇಳೋಕ್ಕೆ? 65 ವರ್ಷ ಆಯಿತು. 65 ವರ್ಷ ಆಯಿತು. ಓಕೆ. ತುಂಬ ಥ್ಯಾಂಕ್ಸ್. ಸ್ನೇಹಿತರೆ, ಇದುವರೆಗೂ ನೀವೇನಾದರೂ ಈ ಹೋಟೆಲ್ನ ವಿಸಿಟ್ ಮಾಡಿಲ್ಲ ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ, ಈ ಹೋಟೆಲ್ನ ಮೊದಲು ವಿಸಿಟ್ ಮಾಡಿ. ಇಲ್ಲಿನ ಒಂದು ಅದ್ಭುತ ರುಚಿನ ನೀವು ಕೂಡ ಸವಿದು ತೃಪ್ತಿ ಪಡ್ಕೊಳ್ಳಿ. ಸೊ ಇಲ್ಲಿಗೆ ನನ್ನ ವೀಡಿಯೋನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ.